ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಇದೆಲ್ಲವೂ ಕೂಡ ನಮ್ಮ ಗಮನದಲ್ಲಿದೆ. KGF ವಿಚಾರದಲ್ಲಿ ಇಲ್ಲಿ ಕನ್ನಡದ ಬಳಕೆ ಸಮರ್ಪಕವಾಗಿಲ್ಲ, ಸಮಾಧಾನಕರವಾಗಿಲ್ಲ, ತೃಪ್ತಿಕರವಾಗಿಲ್ಲ ಅನ್ನೋದು ನನ್ನ ಗಮನದಲ್ಲೂ ಇದೆ. ಸೊ ಈಗಾಗಲೇ ನೀವು ಹೇಳಿದ ಹಾಗೆ ಕಳೆದ ಸಾರಿ ನಾವು ಕೋಲಾರದಲ್ಲಿ 2 ಸಾರಿ ಸಭೆ ಮಾಡಿದಾಗ ಎಲ್ಲ ಇಲಾಖೆಗಳು ಕೂಡ ಕಟ್ಟುನಿಟ್ಟಿನ ನಿರ್ದೇಶನವನ್ನ ಕೊಟ್ಟಿದ್ದೇವೆ. ಇಲ್ಲಿ ಕೋಲಾರ ಇದು KGFಗೆ ಸಂಬಂಧಪಟ್ಟ ಹಾಗೆ ತಹಶೀಲ್ದಾರು ಮತ್ತು ನಮ್ಮ ನಗರಸಭೆ ಕಮಿಷನರ್ ಇಲ್ಲೇ ಇದ್ದಾರೆ. ನಗರ ವ್ಯಾಪ್ತಿನಲ್ಲಿ ಏನು ಸರ್ಕಾರದ ಸುತ್ತೋಲೆ ಮತ್ತು ನಿರ್ದೇಶನ ಇದೆ ಅದನ್ನ ಚಾಚೂ ತಪ್ಪದೆ ಕಡಾಖಂಡಿತವಾಗಿ ಪಾಲಿಸುವಂತ ನಿರ್ದೇಶನವನ್ನ ಈಗ ನಾನು ಕಮಿಷನರ್ ಕೊಟ್ಟಿದ್ದೇನೆ. 1 ವಾರ 15 ದಿನ ಈ ತಿಂಗಳವರೆಗೆ ಟೈಮ್ ಕೊಡ್ತೇನೆ. ಅಷ್ಟರೊಳಗಡೆ ಎಲ್ಲ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳು ಯಾರೆಲ್ಲ ಇದ್ದಾರೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದ್ದಾರೆ, ಅವೆಲ್ಲರೂ ವ್ಯಾಪಾರ ಮಾಡಲಿ. ಆದರೆ ಸರ್ಕಾರದ ನಿರ್ದೇಶನ ಏನಿದೆ ಅದನ್ನ ಸಂಪೂರ್ಣವಾಗಿ ಪಾಲಿಸುವಾಗಿ ಎನ್ಫೋರ್ಸ್ ಮಾಡಕ್ಕೆ ಈಗಾಗಲೇ ನಾನು ಕಮಿಷನರ್ ಅವರಿಗೆ ಹೇಳಿದ್ದೀನಿ. ನಂಬರ್ 1. ನಂಬರ್ 2, ಕೆಲವು ಇಲಾಖೆಗಳು ನೀವು ಹೇಳಿದ್ದೀರಿ. ಇಲ್ಲಿ KGF ನಲ್ಲಿ ML ಬಗ್ಗೆ ಕಳೆದ ಸಾರಿ ಕೂಡ ತಾವು ಹೇಳಿದ್ರಿ. ಆಮೇಲೆ ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯೋಗಾನಂದ್ ಅವ್ರ ಜೊತೆ ಕೂಡ ಒಂದ್ಸರಿ ಮಾತಾಡಿದ್ದೀನಿ ಫೋನಲ್ಲಿ. ನಾನು ಕೋಲಾರದಲ್ಲೇ ಕರ್ಸ್ಕೊಂಡು ಸಭೆ ಮಾಡ್ತೀನಿ. ಯಾಕಂದ್ರೆ ಕನ್ನಡಿಗರಿಗೆ ಉದ್ಯೋಗ ನೀಡೋದು ಸ್ವಲ್ಪ ಅದು ಪಾಲಿಸಿ ಮ್ಯಾಟರ್ ಆದ್ರಿಂದ ಅದ್ರ ಬಗ್ಗೆ ಒಂದಷ್ಟು ಹೆಚ್ಚು ಒಂದು ಗಂಭೀರವಾದಂತಹ ಒಂದು ಚರ್ಚೆ ಅಗತ್ಯ ಇದೆ. ಯಾವ ಹಂತದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕಾಗಿದೆ, ಈಗಾಗಲೇ ಈ ಒಂದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಎಷ್ಟು ಉದ್ಯೋಗ ಸಿಕ್ಕಿದೆ ಅನ್ನೋದು ಕೂಡ ಪರಿಶೀಲನೆ ಮಾಡೋಕೆ ಸದ್ಯದಲ್ಲೇ ನಾನು ಕೋಲಾರದಲ್ಲಿ ಒಂದು ಸಭೆಯನ್ನು ಕರಿತೀನಿ. ಆ ಸಭೆಗೆ ನಿಮ್ಮನ್ನು ಕೂಡ ಆಹ್ವಾನ ಮಾಡ್ತೀನಿ. ಮತ್ತೆ ಈಗ ಏನು ಕೆಲವು ಬ್ಯಾಂಕ್ಗಳು, ಶಾಲೆಗಳು, ಕೆಲವು ಏರಿಯಾಗಳ ಬಗ್ಗೆ ನೀವು ಹೇಳಿದಿರಿ, ಪೋಸ್ಟ್ ಆಫೀಸ್ ಬಗ್ಗೆ ತಾವು ಹೇಳ್ತಿದ್ದೀರಿ. ಈ ಎಲ್ಲ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕೂಡ ಯಾವ ಒಂದು ಸರ್ಕಾರದ ನಮ್ಮ ನಿರ್ದೇಶನ ಇದೆ ಆ ನಿರ್ದೇಶನ ಪಾಲಿಸೋದಕ್ಕೆ ತಹಶೀಲ್ದಾರ್ ಮೂಲಕ ನಾನು ಏನು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಡೈರೆಕ್ಷನ್ಸ್ ಕೊಟ್ಬಿಟ್ಟು ತಹಶೀಲ್ದಾರನ್ನ ಎನ್ಫೋರ್ಸ್ ಮಾಡಲಿಕ್ಕೆ ಏನ್ ಕ್ರಮ ತಗೋಬೇಕು ನಾವು ಮಾಡೋಣ. 1 ವಾರ 10 ದಿನ ನೀವು ನಮಗೆ ಸಮಯ ಕೊಡಿ. ಅಷ್ಟರೊಳಗಡೆ ಆದಷ್ಟು ನಾವು ಕನ್ನಡವನ್ನ ಜಾಗೃತವಾಗಿ ಇಲ್ಲಿ ಜಾರಿಗೆ ತರೋ ಪ್ರಯತ್ನವನ್ನು ಮಾಡೋಣ. ಆಮೇಲೆ ಒಂದು ಭಾಷೆ ಯಾವಾಗಲೂ ಯಾರೋ ಬಲವಂತಕ್ಕಾಗಿ ಅದು ಅನುಷ್ಠಾನ ಆಗಬಾರದು. ಯಾವುದೇ ಭಾಷೆ ಹೃದಯದ ಭಾಷೆ ಆಗಬೇಕು. ಆ ಭಾಷೆಯನ್ನ ಪ್ರೀತಿಯಿಂದ ಎಲ್ಲರೂ ಅಪ್ಪಿಕೊಂಡು ಅನುಷ್ಠಾನ ಮಾಡಬೇಕು. ಸೊ ಆ ಒಂದು ದೊಡ್ಡತನ KGF ನಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಿಗರು ಅಂದ್ರೆ ನಾನು ಎಲ್ಲರನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಇದೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಅನ್ಯ ಭಾಷಿಕರು ಕೂಡ ನಮ್ಮ ರಾಜ್ಯದಲ್ಲಿ ಇದ್ದಾಗ ಅವರು ಕನ್ನಡಿಗರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಆ ಮೂಲಕವಾಗಿ ಕರ್ನಾಟಕ ಸರ್ಕಾರದ ಏನ್ ನಿರ್ದೇಶನ ಇದೆ ಅಥವಾ ಏನು ಆದೇಶ ಇದೆ ಅದೆಲ್ಲರೂ ಕೂಡ ಪಾಲಿಸೋದ್ರ ಮೂಲಕ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಭಾಷಾ ಸಾಮರಸ್ಯವನ್ನ ಹಿಂದಿನಿಂದ ಕಾಪಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದು ಗಡಿ ಭಾಗ. ಇಲ್ಲಿ ನಮ್ಮ ಕೋಲಾರ ಜಿಲ್ಲೆ ಎಲ್ಲವೂ ಕೂಡ ಸುತ್ತ 2-3 ರಾಜ್ಯಗಳ ಪಕ್ಕದಲ್ಲಿ ಇರೋದ್ರಿಂದ ಎಲ್ಲ ಭಾಷೆಗಳು ಕೂಡ ಆ ಭಾಷಿಕರು ಕೂಡ ಬಹಳ ವರ್ಷಗಳಿಂದ ಅಣ್ಣ ತಮ್ಮಂದಿರಂಗಿದ್ದಾರೆ. ಆ ಸಾಮರಸ್ಯ ಕದಡದ ಇರುವ ಹಾಗೆ ನಾವು ಭಾಷೆಯನ್ನು ಕೂಡ ನಮ್ಮ ಕನ್ನಡ ಭಾಷೆಯನ್ನು ಕೂಡ ಅನುಷ್ಠಾನಕ್ಕೆ ತರುವ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ನಮ್ಮ ಜಿಲ್ಲೆಯ ಎಲ್ಲರೂ ಕೂಡ ತಾವು ಕೂಡ ನಮ್ಮ ಜೊತೆ ಸರ್ಕಾರದ ಜೊತೆಯಲ್ಲಿ ಇಲಾಖೆಗಳ ಜೊತೆ ಕೈ ಜೋಡಿಸಬೇಕು ಅಂತ ನಾನು ಹೇಳ್ಕೊತಾ 1 ವಾರ 10 ದಿನ ಸಮಯ ಕೊಡಿ. ಅಷ್ಟರೊಳಗಡೆ ನಾವು ಸಾಕಷ್ಟು ಬದಲಾವಣೆ ತರಿಸ್ತೀವಿ. ಥ್ಯಾಂಕ್ ಯು. ಅದಕ್ಕೆ ಒಂದು ಮೈಕ್ ತಕ್ಷಣ ಎಲ್ಲಾದ್ರೂ ಕೇಳಿಸಿರೋದು ಅಂತ ಯಾವುದೇ ಕಾರಣಕ್ಕಾಗಲಿ ಸರ್ಕಾರದ ನಿಯಮ ಅಳವಡಿಸಬೇಕು. ಯಾರೇ ಇದನ್ನ ಇದು ಒಂದು ಮಾದರಿ ಕ್ಷೇತ್ರ ಆಗಿರುವಂತ ಪ್ರತಿಯೊಬ್ಬರು ಒಂದು ಕನಸಿದ್ದಾರೆ. ಆದ್ರೆ ದಯವಿಟ್ಟು ನೀವು ಅಧಿಕಾರಿಗಳು ದಯವಿಟ್ಟು ಕಷ್ಟದ ಕಾರ್ಯಕ್ರಮ ನಿಮ್ಮ ಕ್ರಮ ಮಾತ್ರ 100 ನಿಜ ಮಾತ್ರ ಒಂದು ಮಾದರಿ ಆಗ್ತದೆ. ಯಾಕಂದ್ರೆ ಮಾತೃಭಾಷೆ ಅಂದ್ಕೊಂಡಿದ್ದಾರೆ, ಅದು ಬದಲಾವಣೆ ಮಾಡಬೇಕಾದ್ರೆ ದಯವಿಟ್ಟು ನೀವು
ಇದೊಂದು ಕಾರಣ. ಇವತ್ತು ಖಾಸಗಿ ಶಾಲೆಗಳು 3 ತಿಂಗಳಾದ್ರೆ ಆದ್ರೆ ಒಂದು ಸರ್ಕಾರಿ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಹಣ ತಗೊಂಡು KSRTC ಬಂದಿಲ್ಲ. ತೀರ್ಮಾನ ಹೇಳಿ ಸರ್, ಬ್ಯಾಂಕ್ಗಳಲ್ಲಿ ಕನ್ನಡ ಅನುಷ್ಠಾನ ಆಗಬೇಕು, ಅದು ಕಡ್ಡಾಯವಾಗಿ. ಜೊತೆಗೆ ಎಲ್ಲ ನಮ್ಮ ನಗರದಲ್ಲಿ ಕನ್ನಡ ಜಾಗೃತಿ ಮೂಲಕವೇ ಎಲ್ಲ ನಾಮಫಲಕ, ಸೂಚನಾ ಫಲಕ, ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಕನ್ನಡ ಕಡ್ಡಾಯ ಬಿಟ್ಟಿರೋದು ಆದೇಶ ಮಾಡಬೇಕು ಅಂತ ಹೇಳಿದ್ವಿ. ಕಮಿಷನರು ಬಂದಿತ್ತು. ಅದಕ್ಕೋಸ್ಕರ ಅದನ್ನು 26 ತಾರೀಕು ಜಾಗೃತಿ ಜಾಥಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಮಿಷನರು. ಆ ಜಾಥಾ ಸಮಿತಿಯಲ್ಲಿ ಎಲ್ಲ ನಾವು ಹೋರಾಟಗಾರರು ಭಾಗವಹಿಸಬೇಕು. ಒಂದು ಹಾಗೆ ಬೆಮ್ಮೆಲಲ್ಲಿ ಕನ್ನಡ ಉದ್ಯೋಗದ ಬಗ್ಗೆ, ಬೆಮ್ಮೆಲಲ್ಲಿ ಕನ್ನಡ ಉದ್ಯೋಗ ಸಿ ಮತ್ತು ಡಿ ಹುದ್ದೆ ಕಡ್ಡಾಯ ಇರಬೇಕು ಅನ್ನೋದು ಇವತ್ತವರೆಗೂ ತನಿಖೆ ಆಗಲಿಲ್ಲ. ತಮ್ಮ ಸಭೆಯಲ್ಲಿ ಕೂಡ ಅದಾಗಿತ್ತು. ಇವತ್ತವರೆಗೂ ತನಿಖೆ ಅಧಿಕಾರಿ ಬರಲಿಲ್ಲ. ನಾವು ಕೂಡ ಫೋನ್ ಮಾಡಿ ಕೇಳಿದೆ, ಇಲ್ಲ ನಾವು ಬರೀ ಪತ್ರ ಬರೀತೀವಿ ಅಷ್ಟೇ, ನಾವು ತನಿಖೆ ಮಾಡೋಕ್ಕಾಗಲ್ಲ ಅಂತ ಜಾಯಿಂಟ್ ಡೈರೆಕ್ಟರ್ ಈಶ್ವರ್ ಕಾಮತ್. ಅದು ಒಂದು ಸ್ವಲ್ಪ ಬೆಂಬಲ. ಹೌದು ಸರ್, ಇರೋದು ವಿಶೇಷವಾಗಿದೆ. ಮುಖ್ಯವಾಗಿ ನಗರಸಭೆಯಲ್ಲಿ ಕನ್ನಡಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು ನಗರದಲ್ಲಿ ನಾವು ನೋಡಿದಾಗ ಈ ಬ್ಯಾನರ್ಗಳು, ಬಂಟಿಂಗ್ಸು ಮತ್ತು ಈ ಲಿಥೋಸು ಇವೆಲ್ಲ ಇದೆ. ಇದರಲ್ಲಿ ಬೇರೆ ಭಾಷೆಯಲ್ಲೇ ಆಗ್ತಾ ಇದ್ದಾರೆ. ಇದರಲ್ಲಿ ಜನಪ್ರತಿನಿಧಿಗಳು ಸೇರಿದ್ದಾರೆ. ಯಾಕೆ ಕನ್ನಡಕ್ಕೆ ಧಕ್ಕೆ ಬರ್ತಾ ಇದೆ? ಅಧಿಕಾರಿಗಳು ಸರಿಯಾಗಿ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ? ಇದು ನಮ್ಮ ಕರ್ತವ್ಯನ? ನಾವೇ ಹೇಳಿ ಅದನ್ನೆಲ್ಲ ತೆಗೆಸ್ಬೇಕಾ? ಪ್ರತಿ ಬ್ಯಾನರಲ್ಲೂ ನಾವು ನೋಡಿದಾಗ ಬೇರೆ ಭಾಷೆನಲ್ಲೇ ಇದೆ. ಗೋಡೆಗೆ ಮೆತ್ತಿಸ್ತಾರೆ ಲಿಥೋಸ್ ಅಂತ, ಅದರಲ್ಲೂ ಹಂಗೆ ಇದೆ. ಮತ್ತು ಅಂಗಡಿ ಮುಂಗಟ್ಟುಗಳಲ್ಲಿ ಸರ್, ಅಂಗಡಿ ಮುಂಗಟ್ಟುಗಳಲ್ಲಿ ಕರ್ನಾಟಕದ ಸುತ್ತೋಲೆ ಪ್ರಕಾರ 60% 60% ಕನ್ನಡ ಭಾಷೆಯಲ್ಲಿರಬೇಕು. ಇಲ್ಲಿ 20% 30% ಶೇಕಡಾವಾರು ಬೇರೆ ಭಾಷೆಯಲ್ಲಿ ದೊಡ್ಡದಾಗಿ ಹಾಕ್ತಾರೆ. 70-80% ಶೇಕಡಾವಾರು ಇರುತ್ತೆ, 20% ಕನ್ನಡ ಭಾಷೆಯಲ್ಲಿರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಸರ್. ತಾವು ಈಗ ಈ ಒಂದು ಸಭೆಗೆ ಬಂದು ಆಗಮಿಸಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ತಮ್ಮ ಗಮನಕ್ಕೂ ಇಲ್ಲಿ ನಾವೆಲ್ಲ ತರ್ತಾ ಇದ್ದೀವಿ. ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟು, ಶಿಕ್ಷಣ ಇಲಾಖೆದು ಹೇಳಿದ್ದೀವಿ. ಪ್ರತಿ ಖಾಸಗಿ ಶಾಲೆಯಲ್ಲಿ ಏನು ಜಾಹೀರಾತು ಏನು ಮಾಡ್ತಾ ಇದ್ದಾರೆ, ಅದರಲ್ಲೂ ಏನು ಈ ಪ್ರತಿ ಒಂದು ಪೋಲ್ಗಳು, ಕಂಬಕ್ಕೂ ಒಂದು ಬ್ಯಾನರ್ ಆಗ್ತಾ ಇದ್ದಾರೆ. ಅದರಲ್ಲಿ ಏನು ಕನ್ನಡ ಅಕ್ಷರಗಳೇ ಇಲ್ಲ, ಕಾಣ್ತಾನೆ ಇಲ್ಲ. ಮತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲೂ ನಾವು ಈಗಾಗಲೇ ಮಾತಾಡ್ತೀವಿ. ಕಾರ್ಮಿಕ ಇಲಾಖೆಯಲ್ಲಿ ಸರ್ಕಾರದಿಂದ ಸವಲತ್ತು ತಗೊಳ್ತಾ ಇದ್ದಾರೆ, ಬೇರೆ ಭಾಷೆನಲ್ಲಿ ಹಾಕ್ತಾರೆ. ಸರ್ಕಾರಿ ಕಾರ್ಯಕ್ರಮದ ಬೇರೆ ಭಾಷೆನಲ್ಲಿದೆ ಬ್ಯಾನರು. ನಾವು ಹೇಳಿ ತೆಗೆಸಿದ್ದಾಯ್ತು, ಕಮಿಷನರ್ ಸರ್ ಕೇಳಿ. ಹಿಂಗೆಲ್ಲ ನಡೀತಾ ಇದ್ರೆ ಹೇಗೆ? ಮತ್ತೆ ಸವಲತ್ತು ತಗೊಳ್ತಾ ಇದ್ದಾರೆ. ಕನ್ನಡಿಗರು ಕಟ್ತಾ ಇರ್ತಕ್ಕಂಥ ತೆರಿಗೆನಲ್ಲಿ ಅವರು ಸವಲತ್ತು ತಗೊಳ್ತಾ ಇದ್ದಾರೆ. ಆದರೆ ಕನ್ನಡ ಭಾಷೆಗೆ ಅವ್ರಿಗೆ ಗೌರವ ಕೊಡುವಂಥ ಅಟ್ಲೀಸ್ಟ್ ಒಂದು ಇದು ಕೂಡ ಇಲ್ಲ. ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು RTO ಅವ್ರಿಗೂ ಹೇಳಿದ್ದೀವಿ, ಇಷ್ಟೆಲ್ಲ ತಮ್ಮ ಗಮನಕ್ಕೆ ತಂದಿದ್ದು ಸರ್. ಇದೆಲ್ಲ ಸ್ವಲ್ಪ ಅನುಷ್ಠಾನ ಆಗಲೇಬೇಕು. 60% ಕನ್ನಡ ಭಾಷೆ ಅನುಷ್ಠಾನ ಆಗಲೇಬೇಕು. ಇಲ್ಲಾಂದರೆ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಏನು ಬೇರೆ ಭಾಷೆ ಬರೆದಿದ್ರೆ ಅದಕ್ಕೆ ಮಸಿ ಬಳಿಯುವಂಥ ಕಾರ್ಯಕ್ರಮ ಆಗುತ್ತೆ, ಅದನ್ನು ಅರ್ಧಕ್ಕಂಥ ಕಾರ್ಯಕ್ರಮ ಆಗುತ್ತೆ. ಅದಕ್ಕೆ ನೇರವಾಗಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸರ್. ಕನ್ನಡ ಹೌದು ಸರ್, ಬಸ್ ಸ್ಟ್ಯಾಂಡ್ 6 ತಿಂಗಳಾಗಿದೆ ಸರ್. ನೆನ್ನೆಲ್ಲ ಮೊನ್ನೆ ಕುಪ್ಪಂಗೆ ಹೋಗೋರು ಪಾಪ ಅರ್ಜೆಂಟ್ ಅದು ತಾಯಿ ಮಗಳು ಇಳಿದ್ಬಿಟ್ರಲ್ಲಿ ಹುಡ್ಕಾಡ್ತಾರೆ, ಇದೆಲ್ಲ ಹುಡ್ಕಾಡ್ತಾರೆ, ಎಲ್ಲೂ ಹೋಗೋಕ್ಕಾಗಲಿಲ್ಲ ಸರ್. ಅದು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. 6 ತಿಂಗಳಾಗಿದೆ ಸರ್, ಮುಚ್ಚಿಬಿಟ್ರು.
ಪಾಪ ಹೆಣ್ಣು ಮಗನು ತಾಯಿ ಮಗು ಅಷ್ಟು ಒದ್ದಾಡಿದ್ದಾರೆ. ಇದು ಬಿಟ್ಟು ಬೇರೆ ಎಲ್ಲರಿಗೂ ನಮಸ್ಕಾರ ಸರ್. ಸುಮಾರು ವರ್ಷಗಳಿಂದ ನಾವು KGF ಕನ್ನಡ ಸಂಘದಿಂದ ಸುಮಾರು ಈ ಕನ್ನಡ ಅನುಷ್ಠಾನ ಬರಲಿ ಅಂತ ಸುಮಾರು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಸರ್ಕಾರನೂ ಇವಾಗ ಮಾಡಿದ್ರಲ್ಲಿ ಮೊನ್ನೆ 3ನೇ ತಾರೀಕು ಸಭೆ ಕರೆದಾಗ ಯಾರು ಅಧಿಕಾರಿಗಳು ಬಂದಿಲ್ಲ, ಇಲಾಖೆಯವರು ಬಂದಿರಲಿಲ್ಲ. ಆ ಒಂದಿದರಲ್ಲಿ ನಾವು ಮುಂದೂಡಿಸ್ತು, ಇನ್ನೊಂದು ಸಭೆಗೆ ಎಲ್ಲರೂ ಬರಬೇಕು, 4-5 ಜನ ಇಟ್ಕೊಂಡು ಯಾರು ಯಾವ ಇಲಾಖೆಯಲ್ಲೂ ಕನ್ನಡ ಮಾತಾಡಲ್ಲ, ಬೇರೆ ಭಾಷೆ ಮಾತಾಡ್ತಾ ಇದ್ದಾರೆ, ಅವರಿಗೆಲ್ಲ ತಿಳುವಳಿಕೆ ಆಗಬೇಕು ಅಂತ ನಾವು ಅವತ್ತು ಮುಂದೂಡಿದ್ವಿ. ಆಮೇಲೆ ನಗರದಲ್ಲಿ ಫ್ಲೆಕ್ಸ್ಗಳದ್ದು ಬೇರೆ ಪಬ್ಲಿಕ್ ಪ್ರಾಬ್ಲಮ್ ಅಲ್ಲ, ಈ ಪೊಲಿಟಿಕಲ್ ಅವರಿಂದನೇ ಸಮಸ್ಯೆ ಆಗ್ತಾ ಇದೆ. ಮೊನ್ನೆ 3ನೇ ತಾರೀಕು ಎಲ್ಲ ಹೇಳಾದ ಮೇಲೆ ಮೊನ್ನೆ ಯಾವುದೋ ಒಂದು ಬರ್ತ್ಡೇ ಹುಟ್ಟುಹಬ್ಬದ ಶುಭಾಶಯಗಳಂತ ಮೇಲೆ ಒಂದು ಹಾಕ್ತಾರೆ, ಕೆಳಗಡೆ ಹೆಸರುಗಳೆಲ್ಲ ತಮಿಳು ಮತ್ತು ಇಂಗ್ಲೀಷಲ್ಲಿರುತ್ತೆ. ನಮಗೇನು ಅರ್ಥ ಆಗಿಲ್ಲ, ಯಾರದು MLA ಅವ್ರದ್ದು ಇದಾ ಇಲ್ಲ ಇವ್ರದ್ದು ಏನೋ ಬೇರೆ ಅವ್ರದ ಅದು ಹುಟ್ಟುಹಬ್ಬ ಅಂತ ನಮಗೆ ಗೊತ್ತಾಗಿಲ್ಲ. ಟೋಲ್ಗೇಟಿಂದ ಹಿಡ್ಕೊಂಡು ಪಾರಂಡಳ್ಳಿವರೆಗೂ ಇಲ್ಲ ಆಂಡ್ರಸನ್ಪೇಟೆವರೆಗೂ ಹಾಕಿದ್ದಾರೆ ಫ್ಲೆಕ್ಸು. ಅದಕ್ಕೆ ನಗರಸಭೆಯವರು ಪರ್ಮಿಷನ್ ಕೊಟ್ಟಿದ್ದಾರೆ, ಎಷ್ಟು ಅಮೌಂಟ್ ಕಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬೇಕಾಗಿತ್ತು ನಮಗೆ. ಅದು ನಾನು ಕೇಳಿದೆ ಗೌರಿ ಮೇಡಮ್ ಅವರಿಗೆ, ಯಾವುದು ಮಾಹಿತಿ ಕೊಟ್ಟಿಲ್ಲ. ಏನೋ 3ನೇ ತಾರೀಕು ಹೇಳಿನೋ ತಿರುಗಿ ಆ ಥರ ಫ್ಲೆಕ್ಸ್ ಆಗಿದೆ ಎಲ್ಲ ಅಂತ ನಮ್ಮ ಹತ್ರ ಪ್ರೂಫ್ ಇದೆ. ಆಮೇಲೆ ಖಾಸಗಿ ಬಸ್ ಅವರು ನಮ್ಮ KGF ಅಲ್ಲೇ ರಿಜಿಸ್ಟ್ರೇಷನ್ ಆಗುತ್ತೆ, ಇಲ್ಲಿ ರಿಜಿಸ್ಟ್ರೇಷನ್ ಆಗಿರೋದ್ರಲ್ಲಿ ತಮಿಳ್ನಾಡಿಗೆ ಹೋಗುತ್ತೆ ಕೃಷ್ಣಗಿರಿ, ಅದರಲ್ಲಿ ಬರೀ ಇದು ಏನೋ ತಮಿಳು ಮತ್ತು ಇಂಗ್ಲೀಷ್ ಇದೆ. ಆಂಡವರು ಬಸ್ ಅಂತ ಗಾಡಿ ನಂಬರ್ ಸಹ ಕೊಡ್ತೀನಿ. ಇದುವರೆಗೂ ಅವರು, ನಾನು ಕೂಡ ಒಂದು ಸಲ ಹೇಳಿದೆ ಕನ್ನಡ ಒಂದು ಬೋರ್ಡ್ ಹಾಕಿ ಅರ್ಥ ಆಗುತ್ತೆ, ನಾವು ಆ ಬಸ್ಸಲ್ಲಿ ಹೋಗ್ತೀವಲ್ಲ ಅಂತ ಕೇಳಿದಾಗ ಮೂವಂದರು ಇದುವರೆಗೂ ಇಲ್ಲ. ನಾನು ಸುಮಾರು ಸಲ 2 ಸಲ ಲೆಟ್ರ್ ಕೊಟ್ಟಿದ್ದೆ ಕನ್ನಡ ಸಂಘದಿಂದ RTOಗೆ, ಇದುವರೆಗೂ ಯಾವುದೂ ಆಗಿಲ್ಲ. ಎಲ್ಲ ಬಸ್ಸುಗಳಲ್ಲೂ ಇಂಗ್ಲೀಷ್ ಮಯ ಇದೆ ಹೊರತು ಖಾಸಗಿ ಬಸ್ಸುಗಳಲ್ಲಿ ಕನ್ನಡ ಅನ್ನೋದು ಒಂದು ಅಕ್ಷರನೂ ಇಲ್ಲ. ನೀವು ಬೇಕಾದ್ರೆ ನಾನು ಬೆಳಗ್ಗೆ ಕೂಡ ಇಟ್ಕೊಂಡು ಬಂದಿದ್ದೀನಿ ಫೋಟೋಸು, ಪ್ರೂಫ್ ಕೊಡ್ತೀವಿ. ಅದನ್ನು ನೀವು ದಯವಿಟ್ಟು ಕನ್ನಡ, ಯಾಕೆಂದರೆ ಹಳ್ಳಿಗಳಿಂದ ಬರ್ತಾರೆ, ಎಲ್ಲರೂ ಇಂಗ್ಲೀಷ್ ಅವರೇ ಇಲ್ಲ, ತಮಿಳವರೇ ಇಲ್ಲ, ಇನ್ನೊಂದಿಲ್ಲ, ಕನ್ನಡ ಭಾಷೆ ಬೇಕಾಗುತ್ತೆ ಕರ್ನಾಟಕದಲ್ಲಿ. ಇದನ್ನು ನಾವು ಎಷ್ಟು ಸಲ ಪ್ರತಿ ಸರಿ ಕೊಟ್ಟರು ಅದನ್ನು ಯಾರೋ ಗಮನ ಕೊಡ್ತಾ ಇಲ್ಲ. ನಾವು ಪದೇ ಪದೇ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಅದನ್ನೇ ಮಾಡಬೇಕು ಅಂತ ನಮ್ಮ ರಾಜಗೋಪಾಲ್ ಅವರು ಹೇಳ್ದಂಗೆ ಬೇಡ. ಯಾಕಂದರೆ ನೀವು ಅಧಿಕಾರಿಗಳು, ನಿಮಗೆ ಅದು ಬೆಲೆ ಇರುತ್ತೆ, ನೀವು ಆರ್ಡರ್ ಮಾಡಿದ್ರೆ ನಮ್ಮ ಡಿ ಸಾಹೇಬರು ಬಂದಿರೋದು ನಮಗೂ ಒಂದು ಸಂತೋಷ ಆಯಿತು. ಯಾಕಂದರೆ ಈ ಮೊನ್ನೆ ಪೋನ್ ಮಾಡಿದ್ದಕ್ಕೆ ಇವತ್ತು ಆ ಸಭೆಗೆ ಏನೋ ನಮಗೂ ಅದು ಅದೃಷ್ಟ ಅನಿಸ್ತಾ ಇದೆ KGFಗೆ. ಸರ್ ಹೌದು ಸರ್, ಇವಾಗ ಎಷ್ಟು ದಿವಸದಲ್ಲಿ ಇವರು ತೆರವುಗೊಳಿಸ್ತಾರೆ ಅಂತ ನಮಗೊಂದು ಇದು ಬೇಕು. ಯಾಕಂದರೆ ಇವರು ಇವತ್ತು ಹೇಳ್ತಾರೆ, ತಿರ್ಗಿ ಹಂಗೆ ಇದು ಬಿಡ್ತಾರೆ. ಯಾಕೆ ನಮ್ಮ ನಗರಸಭೆಯಿಂದ ಇದು ಯಾವುದೂ ಅವ್ರಿಗೆ ಇನ್ನೊಂದು ರಾಜಕೀಯ ಅವ್ರಿಗಿಂದ ಅವ್ರಿಗೇನೋ ಭಯ ಇದ್ದಂಗಿದೆ. ಅಧಿಕಾರಿಗಳು 3 ವರ್ಷ 4 ವರ್ಷ ಇದ್ದಾರೆ, ಭಯ ಬೀಳೋಕ್ಕಾಗಿಲ್ಲ. ಯಾಕಂದರೆ ನಾವು ಭಯ ಬೀಳಬೇಕು, ಯಾಕಂದರೆ ನಾವು ಆಪೋಸಿಟ್ ಮಾಡ್ಕೊಂಡು ಮಾಡೋಕ್ಕೆ. ಅವರು ಯಾಕೋ ಅದನ್ನು ತೆರವುಗೊಳಿಸೋಕ್ಕೆ ಇದಾಗ್ತಾ ಇಲ್ಲ, ಇದು ಪರ್ಮಿಷನ್ ತೆಗೆದುಕೊಂಡು ಹಾಕಿ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ. ಹೋದ್ರೆ ಮೊನ್ನೆ ನಾನೇ ಗ್ಯಾಸ್ಗೆ ಹೋಗಿದ್ದೀನಿ, ಕನ್ನಡದಲ್ಲಿ ನಾನು ಕೇಳಿದೆ, ಅವಾಗ ಅಪ್ಲಿಕೇಶನ್ ಕೊಟ್ಟಿನಿ, ಹಿಂಗೆ ತಿರ್ಗಿಸ್ಬಿಟ್ಟು ಅವ್ರಿಗೆ ಅರ್ಥ ಆಗಿಲ್ಲ. ಏನಮ್ಮ ನಾನು 3 ದಿವಸ ಆಗಿದೆ, ಅದು ಗ್ಯಾಸ್ ಏನಾಗಿದೆ ಅಂತ ಕೇಳಿದ್ರೆ ಐ ಡೋಂಟ್ ಕನ್ನಡ ಅಂತ ಹೇಳ್ತಾಳೆ. ಏನೋ ನೋ ಅಂತೇಳಿ, ಏನಮ್ಮ ನೋ ಅಂತ ನನಗೆ ವಾದ ಮಾಡಿ ಸ್ವಲ್ಪ ಕರೆಕ್ಟಾಗಿ ತಗೊಂಡು ಆಮೇಲೆ ಬೇರೆಯವರು ಫೋನ್ ತೆಗೆದುಕೊಂಡು, ಸರ್ ನಾನು ಇಲ್ಲ, ಬೇರೆಯವರು ಕೂರಿಸಿದ್ದೀವಿ, ನಾವು ಬಂದು ಇದು ಮಾಡ್ತೀವಿ, ಕರೆಕ್ಷನ್ ಮಾಡ್ತೀವಿ ಅಂತೇಳಿ. ಈ ಥರ ಪರಿಸ್ಥಿತಿ ನಮ್ಮ KGFಲ್ಲಿ ಇನ್ನೂ ಮುಂದುವರಿಸ್ತಾ ಇದೆ. ಪಬ್ಲಿಕ್ಕು ಚೆನ್ನಾಗಿ ನಮಗೆ ಕನ್ನಡ ಕಲಿಸ್ತಾ ಇದ್ದಾರೆ, ಆದರೆ ಈ ಪೊಲಿಟಿಕಲ್ಲಿಂದನೇ ನಮಗೆ ಇವತ್ತು KGFಲ್ಲಿ ಪ್ರಾಬ್ಲಮ್ ಬರ್ತಾರೆ ಸರ್. ಆಯ್ತು ಬಿಡಿ ಸರ್, ಪೊಲಿಟಿಕಲ್ ಇದು ಮಾತಾಡೋದು ಬೇಡ. ಕನ್ನಡ ಜಾಗೃತಿ ಇಷ್ಟೊತ್ತಿಗೆ ಒಂದೆಲ್ಲ ಮಾತಾಡ್ತಾರೆ. ಈಗ ಏನಪ್ಪ ಅಂದರೆ ನಮ್ಮ ಮುಂಚೆ ಕನ್ನಡ ನಾಮಕರಣ ಅಂತಲ್ಲಿ ಒಂದು ಕನ್ನಡದಲ್ಲಿ ಬೇಕೇ ಬೇಕು. ಯಾಕೆ ಅಂತಂದರೆ ಇವತ್ತು ಗಡಿಭಾಗ ಇದು ಕೇಳಬೇಕು, ನಮ್ಮ ಇತಿಹಾಸ ಕೊಟ್ಟಂಥ ಜಾಗ. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಅಗತ್ಯಗಳು ಕೂಡ ನಮ್ಮ ಕೇಂದ್ರ ಕ್ಷೇತ್ರದಲ್ಲಿ ಎಷ್ಟೊಂದು ಜನರಲ್ಲಿ ಕೂಡ ಪ್ರತಿಯೊಬ್ಬರು ತಲುಪ್ತಾ ಇದೆ. 2000 ತಲುಪ್ತಾ ಇದೆ, ರೇಷನ್ ಕಾರ್ಡ್ ತಲುಪ್ತಾ ಇದೆ, ಪ್ರತಿಯೊಂದು ತಿಳಿತಾರೆ. ಆದರೆ ನಾವು ಇವು ಬೆಳೆಸೋ ರೀತಿಯಲ್ಲಿ ಸ್ವಲ್ಪ ಬೆಳವಣಿಗೆ ಆಗಿದೆ. ಅದ್ರ ಜೊತೆಗೆ ಅಧಿಕಾರಿಗಳು ಕನ್ನಡ ಸಂಘವೆಲ್ಲ ಒಂದು ಒಳ್ಳೆ ಇದರಲ್ಲಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆಸ್ಬೋದು ಅಂತ ಒಂದು. ಇನ್ನೊಂದೇನೆಂದರೆ ಇವತ್ತು ಬೇರೆ ಕ್ಷೇತ್ರದಲ್ಲಿ ಯಾವುದೇ ವಿಧವಾಗಿ MLA ಮುಖ್ಯಮಂತ್ರಿ ಇದಾಗಿ ನಾಮಕರಣ ಬ್ಯಾನರ್ಗಳಲ್ಲಿ ಕನ್ನಡನೇ ಇರುತ್ತೆ. ಆದರೆ ಇಲ್ಲಿ ಮಾತ್ರ ಕರ್ನಾಟಕ ಕನ್ನಡನೇ ಇರುತ್ತೆ. ಆದರೆ ಇಲ್ಲಿ ಮಾತ್ರ ಬರೀ ಬ್ಯಾನರಲ್ಲಿ ಬರೀ ಜಮೀನೇ ಟೋಟಲ್ ಎಲ್ಲ ಇದಿರುತ್ತೆ. ಇಲ್ಲಿ ಕೌನ್ಸಿಲರ್ ಇರ್ಬೋದು, ಒಂದು ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು, ಅಥವಾ ಒಂದು ಕಾರ್ಯಕರ್ತ ಇರ್ಬೋದು, ಅವರು ಕನ್ನಡಿಗರೇ, ಅವರು ಒಂದು ಚುನಾಯಿತರಾಗಿರ್ತಾರಲ್ವಾ,
ಕನ್ನಡದಲ್ಲಿ ಅಟ್ಲೀಸ್ಟ್ 60% ಅನ್ನ ಇರಬೇಕು. ಎಲ್ಲಿ ನೋಡಿದ್ರು ದೊಡ್ಡದಾಗಿ ಅದೇ ಮೇಲಲ್ಲಿ ಇರ್ತದೆ. ದಯವಿಟ್ಟು ಅದನ್ನ ಒಂದು ಇದು ಮಾಡಬೇಕು. ಆಮೇಲೆ ಕನ್ನಡ ಒಂದು ಸಲಹೆ ಏನಂದ್ರೆ, ಕನ್ನಡ ಇವತ್ತು ಬೇರೆ ಕ್ಷೇತ್ರದಲ್ಲಿ ಕನ್ನಡ ಬೇರೆ ಕ್ಷೇತ್ರದಲ್ಲಿ ಕನ್ನಡ ಇದು ಕನ್ನಡ ಶಾಲೆಗಳಲ್ಲೂ ಒಂದು ಒಳ್ಳೊಳ್ಳೆ ಒಂದು ಇತಿಹಾಸಪೂರ್ವಕವಾದ ಕನ್ನಡ ಒಂದು ಸೂತ್ರಗಳನ್ನ ಗೋಡೆಗಳಿಲ್ಲ ಆಗಿದೆ. ಆದರೆ KGF ಅಲ್ಲಿ ಇರಲಿಲ್ಲ. ದಯವಿಟ್ಟು EVS ಅನ್ನು ನಡೆಯೋದಿರುತ್ತೆ. ಕನ್ನಡ ಶಾಲೆಗಳು ಇದೆ, ಗೌರ್ಮೆಂಟ್ ಶಾಲೆಗಳಲ್ಲಿ ಹಾಕಿ ಏನು ತೊಂದರೆ ಏನಿದೆ. ಇವತ್ತು ಇತಿಹಾಸ ಕೊಟ್ಟಂತ ಒಂದು ಶಾಲೆ ನಿರ್ಮಿಸೋದು ಒಂದು ಎಲ್ಲರೂ ಒಂದು ಇದಿರೋದಿಲ್ಲ. ಒಂದು ಅಟ್ಲೀಸ್ಟ್ ಒಂದು ವರ್ಣನೆ ಮಾಡಿದ್ರೆ ತೆಲುಗಿನಲ್ಲಿ ಒಂದು ಅವೇರ್ನೆಸ್ ಬರುತ್ತೆ ಅಂತ ಒಂದು. ಆಮೇಲೆ ಬ್ಯಾಂಕ್ಗಳಲ್ಲಿ ನೀವು ಹೇಳಿದಲ್ಲ, ಬ್ಯಾಂಕ್ನಲ್ಲಿ ಪ್ರತಿಯೊಂದು ಬೋರ್ಡು ಕನ್ನಡದಲ್ಲೇ ಇದೆ, ಅಲ್ಲ ಇಂಗ್ಲೀಷಲ್ಲೇ ಇದೆ. ಒಂದು ಡಿಜಿಟಲ್ ಇದೆ, ಒಂದು ಇದರಲ್ಲಿ ಯಾಕೆ ಕನ್ನಡದಲ್ಲಿ ಒಂದು ದೊಡ್ಡ ಕನ್ನಡದಲ್ಲಿ ವ್ಯವಹರಿಸಿ ಅಥವಾ ಕನ್ನಡದಲ್ಲಿ ಏನೋ ಒಂದು ಇಲ್ಲಿ ಮಾತಾಡಿ ಅಥವಾ ಏನೋ ಒಂದು ಆಗ್ತದಲ್ಲ ಬ್ಯಾಂಕ್ನಲ್ಲಿ, ಅವಾಗ ಅವ್ರು ಕನ್ನಡದಲ್ಲಿ ಒಂದು ಬರುತ್ತಲ್ಲ. ಆಮೇಲೆ ಒಡವೆ ಇಟ್ಟಾಗ ಹೋಗ್ತಾರೆ ಪಾಪ ಬಡವರು, ಒಡವೆ ಇಡಕ್ಕೆ ಹೋಗ್ತಾರೆ. ಅದೇ ಮ್ಯಾನೇಜರ್ ಇರ್ತಾನೆ, ಹಿಂದೆ ಒಂದು ಬಂದಿರ್ತಾನೆ, ಅವ್ನಿಗೇನು ಗೊತ್ತಾಗೋದಿಲ್ಲ. ಇವ್ರು ಏನೋ ಕೇಳ್ತಾರೆ, ಅವ್ರಿಗೇನು ಗೊತ್ತಾಗೋದಿಲ್ಲ. ಅಲ್ಲಿ ಯಾರು ಸೊಲ್ಯೂಷನ್ ಕೊಡೋದು. ಸೊ ಇದೆಲ್ಲರೂ ಅವ್ರಿಗೆ ಯಾರೇ ಹೋಗ್ಲಿ, ಪ್ರತಿ ಮ್ಯಾನೇಜರ್ ಆಗಲಿ ಅಥವಾ ಒಂದು ಸಿಬ್ಬಂದಿ ಆಗಲಿ ಪ್ರತಿಯೊಬ್ಬರು ಕನ್ನಡ ದಯವಿಟ್ಟು ಕನ್ನಡಿಗರು ಆಗಲಿ ಅಂದ್ಕೊಂಡ್ರೆ ಕನ್ನಡ ಬರ್ತೇವೆ. ಅದನ್ನ ನಾವು ದಯವಿಟ್ಟು ಸಿಗ್ಬೋದು. ಏನಾಗಿದೆ ಅಂದ್ರೆ ಇದಕ್ಕೆ ಸುಮಾರು ನಾನು ಹೇಳೋ ಉದ್ದೇಶ ಏನಂದ್ರೆ, ನೋಡಿ ನಮ್ಮ ಕನ್ನಡ ಭಾವಕ ಹಾರಾಡ್ತಾ ಇದೆ. ಉದಾಹರಣೆ ಇದೆ, ನಗರಸಭೆ ಮುಂದೆನೇ ಹಾರಾಡ್ತಾ ಇದೆ, ಬಟ್ ಅದ್ರ ಬಗ್ಗೆ ಅವ್ರು ಗಮನ ತಗೊಳ್ಳಲ್ಲ. ಇದೊಂದಾದ್ರೆ ತಮಿಳುನಾಡಿನ ಬಾವುಟಗಳು ಬಂದು ಇಲ್ಲಿ ಸುಮಾರು ಸಂಘಟನೆಗಳಿದೆ, ಎಲ್ಲಿ ನೋಡಿದ್ರು ಬಾವುಟಗಳು ಹಾಕಿ ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ಸಂಘಟನೆಯಲ್ಲಿ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಅಂಗಡಿ ಮುಟ್ಟುಗಳ ಮೇಲೆ ಆಗಲಿ ಇಂಗ್ಲೀಷು ಬರೀ ತಮಿಳ್ ಬಿಟ್ಟರೆ ಇಲ್ಲ. 25 ಅಂಗಡಿಗಳನ್ನ ಲಿಸ್ಟ್ ಮಾಡಿ ನಾನು ಅದನ್ನು ಜೆರಾಕ್ಸ್ ಮಾಡಿ ತೊಗೊಂಡೋಗಿ ಕೊಟ್ಟಿದ್ದೀವಿ ಕಮಿಷನರ್ಗೆ, ಅದ್ರ ಮೇಲೆ ಕ್ರಮ ತಗೊಂಡಿಲ್ಲ. ಮತ್ತು ಇದು ಗೌತಮ್ ನಗರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಬೋರ್ಡು, ಅಲ್ಲಿಂದ 1ನೇ ಕ್ರಾಸು 2ನೇ ಕ್ರಾಸ್ ಅಂತ 11 ಕ್ರಾಸ್ ಇದೆ. 11 ಕ್ರಾಸಲ್ಲಿನೂ ಒಂದೇ ಒಂದು ಅಕ್ಷರ ಕನ್ನಡವಿಲ್ಲ, ಇರುವಷ್ಟು ಕನ್ನಡ ಇಲ್ಲ, ಬರೀ ಆಂಗ್ಲ ಭಾಷೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ನಗರಸಭೆಯಲ್ಲಿ ಹೋಗಿ ನಾವೇನಾದರೂ ಕೇಳಿದಾಗ ತಮಿಳಲ್ಲಿ ಮಾತಾಡ್ತಾರೆ, ತಮಿಳಲ್ಲಿ ಇದು ಮಾಡ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲಿ ಹೋದ್ರೆ ಸಿಸ್ಟರ್ಸ್ ಹೇಳ್ತಾರೆ ತಮಿಳಲ್ಲಿ ಮಾತಾಡ್ತಾರೆ. ಕಾಡಲ್ಲಿ ಕೇಳ್ತೀವಿ, ಮೇಡಮ್ ನಮ್ಗೆ ಆರೋಗ್ಯ ಸರಿ ಇಲ್ಲ, ಈ ಥರ ಇದೆ ಸಿಚುವೇಶನ್ ಇದೆ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗಿಲ್ಲಪ್ಪ, ದಯವಿಟ್ಟು ತಮಿಳಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ನಮ್ಮನ್ನೇ ತಮಿಳ್ ಮಾತಾಡ್ಸಕ್ಕೆ ನೋಡ್ತಾರೆ. ನಮಗೆ ಸಲಹೆಯಲ್ಲಿ ನಮ್ಮ ಭಾಷೆಗೆ ನಮಗೆ ಅವಕಾಶ ಕೊಡ್ತಾ ಇಲ್ಲ. ದಯವಿಟ್ಟು ನಗರಸಭೆಯವರು ನಮ್ಮ ಕನ್ನಡ ಅಂದರೆ ತುಂಬ ಹಿಂದುಳಿತಾ ಇದ್ದಾರೆ. ಅವ್ರಿಗೆ ಇದುವರೆಗೆ 3 ಸಲ ಲೆಟರ್ ಕೊಟ್ಟಿದ್ದೀನಿ. 3 ಸಲದಲ್ಲೂ ಒಂದೇ ಒಂದು ಸಲ ನಮಗೆ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾವುದೇ ಆದ್ರೂ ಯಾವ ಬೋರ್ಡನ್ನು ಚೇಂಜ್ ಮಾಡಿಲ್ಲ, ಎಲ್ಲೂ ಹೋಗಿ ಅವ್ರು ಎನ್ಕ್ವೈರಿ ಮಾಡಿಲ್ಲ ಅದ್ರ ಬಗ್ಗೆ. ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮಗೆ ತಮ್ಮ ಮಾರ್ಗದರ್ಶನ, ತಮ್ಮ ಒಂದು ಕನ್ನಡದ ಗಮನ ನಮಗೆ ಬೇಕಾಗಿರೋದು ಪೋಸ್ಟ್ ಆಫೀಸಲ್ಲಿ. ಸ್ಥಳೀಯವಾಗಿ ಇಲ್ಲಿ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲಿ ಕನ್ನಡದ ಬಳಕೆ ಇಲ್ಲವೇ ಇಲ್ಲ, ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಇದೆ. ತಾವು ಮುಖದ್ವೇಷಿ ಅದನ್ನು ಬದಲಾವಣೆ ಮಾಡಲೇಬೇಕು. ಎರಡನೇದಾಗಿ MLL ಕನ್ನಡದ ಅನುಷ್ಠಾನದ ಬಗ್ಗೆ ಎಷ್ಟೇ ನಾವು ಹೋರಾಟ ಮಾಡಿದ್ರು, ತಿಳಿ ಹೇಳಿದ್ರು ಕೂಡ ಅಲ್ಲಿ ಕನ್ನಡದ ವ್ಯವಸ್ಥೆ ಮಾಡೋದಕ್ಕೆ ಯಾರಿಗೂ ಅಲ್ಲಿ ಚಿಂತೆನೇ ಇಲ್ಲ. ಯಾಕೆ ಕನ್ನಡ ಬೇಕು ಅನ್ನೋ ಮಟ್ಟದಲ್ಲಿ ಅಲ್ಲಿ ಹ್ಯೂಮನ್ ರಿಸೋರ್ಸಸ್ ಅಧಿಕಾರಿಗಳು ಬಂದಿದ್ದಾರೆ. ಚುನಾವಣೆ ನಡೀತಾ ಇದೆ ಈಗ, ಅಲ್ಲಿ ಕನ್ನಡದ ಒಂದು 1% ಕೂಡ ಅಲ್ಲಿ ಕನ್ನಡದಲ್ಲಿ ಪ್ರಕಟಣೆ ಆಗಿದೆ. ಬ್ಯಾಂಕ್ ಬಗ್ಗೆ ಮಾತಾಡಿದ್ರೆ ಬ್ಯಾಂಕ್ ಅಧಿಕಾರಿಗಳು ಈಗಾಗಲೇ ನಮಗೆ ಒಂದು ನಾವು ಅನುಷ್ಠಾನ ತರ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ತಾವು ಜಿಲ್ಲಾ ಮಟ್ಟದಲ್ಲಿ ಇರುವಂಥ ಎಲ್ಲ ಏನು ವ್ಯವಸ್ಥೆಗಳಿದೆ, ನಾವು ಅದನ್ನು ಮುಖ್ಯವಾಗಿ ನಮಗೆ ಸಹಕಾರ ಕೊಡಬೇಕು. ನಮಸ್ಕಾರ.